ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಿಟಿ ನಾಟಿ ಸತೀಶ್. ಜಿಎನ್ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರ. ನಾನು ಈ ದಿನ ಒಬ್ಬ ಯುವ ರೈತರ ತೋಟದಲ್ಲಿದ್ದೀನಿ. ಆ ಯುವ ರೈತರು ಯಾರು, ಆ ಯುವ ರೈತರ ಸಾಧನೆ ಏನು, ಆ ಯುವ ರೈತರು ಹೇಗೆಲ್ಲ ಆ ಯುವಕರಿಗೆ ಪ್ರೇರಣೆಯಾಗಿದ್ದಾರೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ರಂಜಿತ್ ಅಂತೇಳಿ ಯುವ ರೈತರು, ತಾಲೂಕು ಶ್ರೇಷ್ಠ ಆತ್ಮ ಕೃಷಿಕ ಪ್ರಶಸ್ತಿ ವಿಜೇತರು ಕೂಡ, ಮತ್ತೆ ಈ ಹಲವಾರು ತೋಟಗಾರಿಕೆ ಬೆಳೆಗಳಲ್ಲಿ ತಮ್ಮದೇ ಆದಂತ ಅನುಭವನ ಹೊಂದಿರತಕ್ಕಂತ ವ್ಯಕ್ತಿ, ಮತ್ತೆ ಅವ್ರದೇ ಆದಂತ ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಒಂದು ವಿಭಿನ್ನವಾದಂತ ವಿಚಾರಧಾರೆಗಳನ್ನ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಮತ್ತೆ ತಾಲೂಕಿನ ಆತ್ಮಶ್ರೇಷ್ಠ ಕೃಷಿ ಪ್ರಶಸ್ತಿ ವಿಜೇತರು ಕೂಡ ಆಗಿ ನಮ್ಮ ಮದ್ದೂರು ತಾಲೂಕಿನ ಒಂದು ಹೆಮ್ಮೆಯ ಯುವ ರೈತರು ಕೂಡ ಆಗಿದ್ದಾರೆ. ತದನಂತರದಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತ ಹಲವಾರು ನೀತಿಗಳನ್ನ ಅನುಸರಿಸಿಕೊಂಡು ಅವರು ವ್ಯವಸಾಯವನ್ನ ಮಾಡ್ತಾ ಇದ್ದಾರೆ. ಹೇಗ್ ಮಾಡ್ತಾ ಇದ್ದಾರೆ, ಹೇಗೆ ಅವರ ಒಂದು ವ್ಯವಸಾಯದ ನೀತಿ ಇದೆ ಅಂತಕ್ಕಂಥದ್ದು ಕೇಳೋಣ ಬನ್ನಿ. ಸರ್ ಮೊದಲಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಮತ್ತೆ ನಮ್ಮ ತಾಲೂಕಿನ ಶ್ರೇಷ್ಠ ಆತ್ಮ ಕೃಷಿಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ. ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ಏನು ಕೃಷಿ ಕೂಡ ಇದೆ ನೋಡಿದ್ದೀನಿ ನಾನು. ಹಾಗಾಗಿ ಈ ತೋಟ ನೋಡಿದೆ. ಏನ್ ಸರ್ ಈ ತೋಟ ಏನೇನಿದೆ ಸರ್? ಸರ್ ಇದು ಸಮಗ್ರ ತೋಟ. ಇದರಲ್ಲಿ ಒಂದೇ ಇಲ್ಲ. ನಾವು ಫಸ್ಟ್ ರೇಷ್ಮೆ ಮಾಡ್ತಿದ್ದೋ, ರೇಷ್ಮೆ ಒಳಗಡೆನೆ ಅಂತರ ಬೆಳೆಯಾಗಿ ಅಡಕೆ ಹಾಕೊಂಡು, ಅಡಕೆ ತದನಂತರ ಅಡಕೆಗೆ ಕಾಳ್ಮೆಣಸು ಹಾಕೊಂಡು, ಅದ ನಂತರ ಏಲಕ್ಕಿ ಹಾಕಿದೀವಿ. ಅದ ನಂತರ ಸಾಂಬಾರ್, ಸರ್ವ ಸಾಂಬಾರ್, ಆಲ್ ಸ್ಪೈಸಸ್ ಹಾಕಿದೀವಿ ಸರ್. ಎಲ್ಲಾ ತರದ್ದು ಈ ಕಾಫಿ ಹಾಕಿದೀವಿ, ಮತ್ತೆ ಏಲಕ್ಕಿ, ಲವಂಗ ಎಲ್ಲಾ ತರದ ಗಿಡಗಳು ಹಾಕ್ತಾ ಇದೀವಿ. ಇನ್ನು ಹಾಕೋದ್ರಲ್ಲಿದೀವಿ. ನೋಡಿ, ಸಮಗ್ರ ಬೆಳೆಗಳನ್ನ ಮಾಡಿ ರೈತರು ಹೇಗೆ ಆದಾಯನ ಹೊಂದ್ಬೋದು ಅಂತಕ್ಕಂಥದ್ದು ನಮ್ಮ ರಂಜಿತ್ ಅವ್ರು ತಿಳಿಸ್ಕೊಡ್ತಾರೆ. ಸರ್ ಎಷ್ಟು ಎಕರೆ ಇದೆ ಇಲ್ಲಿ? ಸರ್ ಇದು 1 ಎಕರೆ ಇದೆ. 1 ಎಕರೆನಲ್ಲಿ ಈಗ ಆಲ್ರೆಡಿ ಅಡಿಕೆ ಬೆಳೆದು ಬಂದಿದೆ. ಅದರ ನಡುವೆ ಏನೇನ್ ಬೆಳೆ ಇದೆ ಹೇಳಿದ್ರಿ ಆಲ್ರೆಡಿ. ಹಲವಾರು ವಿಧವಾದಂತ ಬೆಳೆಗಳನ್ನ ಹಾಕಿದೀನಿ ಅಂತ. ಮತ್ತೆ ಈಗ ಏನೋ ಫೆನ್ಸಿಂಗ್ ಏನೋ ಮಾಡ್ತಾ ಇದ್ದೀರಿ? ಹೌದು ಸರ್, ಇದು ಸೋಲಾರ್ ಫೆನ್ಸಿಂಗ್ ಮಾಡ್ತಾ ಇದೀವಿ. ಸೋಲಾರ್ ಫೆನ್ಸಿಂಗ್ ಈಗ ಹೊಸದಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಈ ಸೋಲಾರ್ ಫೆನ್ಸಿಂಗ್ ಮಾಡ್ತಾ ಇದೀರಿ ಸರ್? ಸರ್ ಈಗ ಏನು ಅಂದ್ರೆ, ಈ ರೈತರುಗಳು ಒಬ್ರು ಒಂದೇ ತರದ ಬೆಳೆದು ಇಲ್ಲಿ ಇದ್ ಮಾಡಕ್ ಆಗಲ್ಲ. ಈಗ ವಿಭಿನ್ನವಾಗಿ ಬೆಳೆದಿರ್ತೀವಿ, ಅದೆಲ್ಲ ಫಸಲು ಬಂದಾಗ ನಾವು ಕಾಯಕ್ ಆಗಲ್ಲ. ನಮ್ಗೆ ಒಂದೇ ತಾವು ಇರೋಕಂತ ಇದಿರಲ್ಲ, ಬೇರೆ ಬೇರೆ ಕೆಲಸಗಳು ಇರ್ತವೆ. ರೇಷ್ಮೆ ಇರ್ತದೆ, ಅಲ್ಲಿಗೆ ಆ ಕಡೆ ಹೋಗ್ಬೇಕು, ಕಬ್ಬು ಇರುತ್ತೆ ಆ ಕಡೆ ಹೋಗ್ಬೇಕು. ನಾವು ಅದನ್ನ ಕಾಯಕ್ ಆಗಲ್ಲ. ಈ ಸೋಲಾರ್ ಫೆನ್ಸ್ ಇದೆಯಲ್ಲ, ನಮ್ಗೆ ಟೆನ್ಷನ್ ಇರಲ್ಲ. ಯಾವ್ದು ನಮ್ಮ ಬೆಳೆ ಹಾನಿ ಆಗ್ತದೆ ಅಂತ ಯಾವ್ದೇ ಇದಿರಲ್ಲ. ಎಲ್ಲ ಅದು ನೋಡ್ಕೊಳುತ್ತೆ. ನಮ್ಗೆ ಫೋನ್ ಸಮಗ್ರ ಬೆಳೆಗಳ ಏನ್ ಮಾಡಿದ್ರಿ, ಸಂಪೂರ್ಣ ರಕ್ಷಣೆಗೋಸ್ಕರ ಫೆನ್ಸಿಂಗ್ ಅನ್ನ ಪ್ರಾಣಿಗಳಾಗ್ಬೋದು, ಮನುಷ್ಯರಾಗ್ಬೋದು, ಏನೋ ಒಂದು ಹೌದು ಆವಳಿಯಿಂದ ತಪ್ಪಿಸ್ಕೊಳ್ಳಕ್ಕೆ ನಾವು ಇದ್ ಮಾಡಿದ್ದೀರಿ. ಮತ್ತೆ ನಿಮ್ಮ ಈ ತೋಟವನ್ನ ನೋಡಿದ್ರೆ ಬಹಳ ಸುಂದರವಾಗಿದೆ, ಮತ್ತೆ ಬಹಳ ಅಚ್ಚುಕಟ್ಟಾಗಿದೆ. ಅದರಿಂದ ಶ್ರಮ ಎಷ್ಟಿರ್ಬೇಕು ಈ ತರ ಒಂದು ತೋಟ ಮಾಡ್ಬೇಕಾದ್ರೆ. ಮತ್ತೆ ಇವತ್ತು ಯುವಕರಿಗೆ ಏನ್ ಹೇಳ್ತೀರಿ? ಇವತ್ತು ವ್ಯವಸಾಯದಿಂದ ವಿಮುಖರಾಗ್ತಾ ಇದ್ದಾರೆ. ಸರ್ ಏನು ಅಂದ್ರೆ, ಯುವಕರು ವ್ಯವಸಾಯ ಬಿಟ್ಟು ಯಾಕೆ ಹೋಯ್ತಾವ್ರ ಅಂದ್ರೆ, ಅವರು ಕಷ್ಟ ಬಿದ್ದು ಶ್ರಮ ಬಿದ್ದು ಕೆಲಸ ಮಾಡನೇರೋ ಉದ್ದೇಶದಿಂದ ಶ್ರಮ ಪಡಕ್ ಆಗ್ತಿಲ್ಲ. ಶ್ರಮ ಬಿದ್ರೆ ಯಾವ ಯುವಕರು ಏನ್ ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ, ಯಾವ ಡೆಲ್ಲಿಗೆ ಹೋಗ್ಬೇಕಾಗಿಲ್ಲ. ಕರೆಕ್ಟ್ ಆಗಿ ಅವರು ವ್ಯವಸಾಯ ಮಾಡ್ಕೊಂಡು ಹೋದ್ರೇನೆ ತಿಂಗಳಿಗೆ 50 ರಿಂದ 60 ಸಾವಿರ ಬೆಂಗಳೂರಲ್ಲಿ ಹೋಗಿ ಅವ್ರ ಹತ್ರ ಕೈ ಚಾಚೋದೇನ್ ಬೇಕಿಲ್ಲ. ರೈತರು ತಾವೇ ಅವ್ರ ಕೈ ಕೊಡ್ಬೋದು, ಅಷ್ಟು ಕೆಪಾಸಿಟಿ ರೈತರಲ್ಲಿ ಇದೆ. ರೈತರು ಅಂತಂದ್ರೆ ಫಾರ್ಮರ್ ಇಸ್ ಕಿಂಗ್. ರೈತನೇ ರಾಜ. ಮತ್ತೊಬ್ಬರಿಗೆ ಅನ್ನ ಹಾಕ್ತಕ್ಕಂತ ರೈತ ಎಲ್ಲೂ ಹೋಗಿ ದುಡಿಯೋ ಅವಶ್ಯಕತೆ ಇಲ್ಲ. ತಮ್ಮ ಜಮೀನಲ್ಲೇ ದುಡಿದು ಆದಾಯವನ್ನ ಹೊಂದಬಹುದು ಎಂತಕ್ಕಂಥದ್ದು ನಮ್ಮ ರಂಜಿತ್ ಅವರ ಮಾತು. ಮತ್ತೆ ಇವತ್ತಿನ ಕೃಷಿಗೆ ಸಂಬಂಧಪಟ್ಟಂತೆ ಯುವಕರು ಕೃಷಿ ವಿಮುಖರಾಗ್ತಾ ಇದ್ದಾರೆ. ಮತ್ತೆ ತಮ್ಮ ಇರ್ತಕ್ಕಂತ ಪ್ರದೇಶದಲ್ಲಿ ತಾವಿರೋ ಜಮೀನಲ್ಲೇ ಕೃಷಿ ಮಾಡೋದ್ರಿಂದ ಆದಾಯ ಸಿಗುತ್ತೆ ಅಂತೀರಾ? ಹೌದು ಸರ್, ಸಿಗುತ್ತೆ ಸರ್. ರೈತರು ಅಂದ್ಮೇಲೆ ಸರ್ ಒಂದನೇ ಅವಲಂಬಿತವಾಗಿ ಬರಬಾರ್ದು ಯಾವ್ದೇ ಕಾರಣಕ್ಕೂ. ಸರ್ ಈಗ ನಾನೊಬ್ಬ ರೈತ ಅಂದ್ರೆ ಭತ್ತ ಬೆಳಿತೀನಿ, ರಾಗಿ ಬೆಳಿತೀನಿ, ಉರುಳಿ ಬೆಳಿತೀನಿ, ಎಳ್ಳು ಬೆಳಿತೀನಿ, ಅಡಕೆ ಬೆಳಿತೀನಿ, ತೆಂಗು ಬೆಳಿತೀನಿ, ಮೆಣಸು, ಮತ್ತೆ ನಾಟಿ ಕೋಳಿ, ಹಸು, ಆಡು, ಕುರಿ. ಸಮಗ್ರ ಸಮಗ್ರ ಬೆಳೆಯನ್ನ ಒಂದೇ ಯಾವ್ದೇ ಕಾರಣಕ್ಕೂ ನಂಬ್ಕೊಂಡ್ರೆ ರೈತ ಯಾವತ್ತು ಉದ್ದಾರಕ್ಕಾಗಲ್ಲ. ನಾನ್ ಬರೀ ಅಡಕೆ ಬೆಳಿತೀನಿ ಅಂತ 1 ಎಕರೆ ಬರೀ 1,000 ಅಡಕೆ ಹಾಕ್ಬಿಟ್ಟು ಅಲ್ಲಿ ಬೆಳೆಯಕ್ಕಾಗಲ್ಲ. ಸರ್ ಈಗ ನಮ್ದು 1 ಎಕರೆಲಿ ಬರೀ 400 ಅಡಕೆ ಗಿಡ ಇದೆ. 30 ಸುತ್ತ ಹೊರಗಡೆ ಫೆನ್ಸ್, 30 ತೆಂಗಿನ ಗಿಡ ಇದೆ, ಒಂದ 200 ಕಾಳ್ಮೆಣಸು ಇದೆ. ಪ್ರೆಸೆಂಟ್ 200 ಇದೆ. ಇನ್ನು 200 ಹಾಕುವಂತ ಸ್ಟೇಜ್ಗೆ ಸಸಿಗಳು ಬಂದಿದೆ. ಮತ್ತೆ ಎಲ್ಲ ಮಾಡ್ಬೇಕು ಸರ್, ಒಂದೇ ಸಮಗ್ರ ಮಾಡ್ಬೇಕು. ರೈತ ಯಾವತ್ತು ನಮ್ಕಳೆ ಈಗ ಅಡಕೆ ಕೈ ಬಿಡ್ತು ಅಂದ್ಕೊಳ್ಳಿ, ತೆಂಗ್ ಬರುತ್ತೆ. ತೆಂಗ್ ಬಿಡ್ತು ಅಂದ್ರೆ ಮೆಣಸು ಬರುತ್ತೆ. ಯಾವ್ದೋ ಒಂದು ರೈತರಿಗೆ ಫಸಲು ಕೊಟ್ರೆ ತುಂಬಾ ಹೌದು ಹೌದೌದು. ಮತ್ತೆ ಈ ಜಮೀನೆಲ್ಲ ಪಾಳ್ಬಿಟ್ಟು ಯುವಕರೆಲ್ಲ ಸಿಟಿ ಅಂತ ಹೇಳಿ ಹೋಗ್ತಾ ಇದಾರೆ. ಆಮೇಲೆ ರೈತರ ಮಕ್ಳಿಗೆ ಹೆಣ್ ಕೊಡ್ತಾ, ಇದು ಒಂದು ಕಾನ್ಸೆಪ್ಟ್ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ರೈತ ಮಕ್ಳಿಗೆ ಹೆಣ್ ಕೊಡಲ್ಲ ಅಂತ ಹೇಳೋದು ತಪ್ಪು. ಯಾಕೆಂದ್ರೆ ಈಗ ಅವರು ರೈತರು ಅನುಭವ ಇರ್ತಾರೆ, ಕೆಲವರು ಅವರು ನೋಡ್ತಾರೆ ಮೈಂಡ್ ಸೆಟ್.
ರೈತರು ಅಂದ್ರೆ ಹಿಂಗೆ ಇರ್ಬೇಕು ಹಾಗೆ ಇರ್ಬೇಕು ಅದಲ್ಲ. ರೈತರಿಗೆ ಹೆಂಗ್ ಕೊಡ್ಬೇಕು, ಈಗ ಹೆಂಗ್ ಕೊಟ್ರೆ ಅವರೇ ಬುದ್ಧಿ ಕಲ್ತ್ಕೊಂಡ್ರೆ ಒಳ್ಳೆ. ಈಗ ನಾವು ಬೆಂಗಳೂರಲ್ಲಿ ಈಗ ಫಸ್ಟ್ ಏನಾಗ್ಬಿಟ್ಟಿದೆ ಅಂದ್ರೆ ಆಲ್ಮೋಸ್ಟ್ ಆಲ್ ಬೆಂಗಳೂರಲ್ಲಿ ಇರ್ಬೇಕು, ಸೈಟ್ ಇರ್ಬೇಕು, ಮನೆ ಇರ್ಬೇಕು, ಮನೆ ಅದೆಲ್ಲ ಬಿಡ್ಬೇಕು. ಹ್ಮ್. ಈಗ ಅವ್ರ ಮಕ್ಳುಗಳಿಗೆ ರೈತರ ಮಕ್ಳಿಗೆ ಇನ್ಯಾರು ಕೊಡ್ತಾರೆ. ಹೌದು. ಈಗ ಒಂದು ಡಾಕ್ಟರ್ ಮಗ ಒಬ್ಬ ಡಾಕ್ಟರ್ ಮಾಡ್ತಾನೆ, IAS ಮಗ IAS ಮಾಡ್ತಾನೆ, ಒಬ್ಬ ಫಿಲ್ಮ್ ಸ್ಟಾರ್ ಮಗ ಫಿಲ್ಮ್ ಸ್ಟಾರ್ ಮಾಡ್ತಾನೆ, ಒಬ್ಬ ರಾಜಕಾರಣಿ ಮಗ ರಾಜಕಾರಣಿನೇ ಮಾಡಕ್ ಇಷ್ಟಪಡ್ತಾರೆ. ರೈತರ ಮಗ ರೈತ ಆಗ್ಬೇಡ ಅಂತಾರೆ. ಇದಕ್ಕೆ ಏನ್ ಹೇಳ್ತೀರಿ? ಇಲ್ಲ ಸರ್, ಎಲ್ಲ ರೈತರ ಮಕ್ಳು ರೈತರಾಗೆ ಉಳಿಬೇಕು. ರೈತರೇ ಅನ್ನ ಕೊಡೋದು. ಯಾವ ಕಂಪ್ಯೂಟರ್ ಇಂದ ಅನ್ನ ತೆಗಿಯಕ್ಕಾಗಲ್ಲ, ಯಾವ ಇಂಜಿನಿಯರ್ ಡಾಕ್ಟರ್ ಎಲ್ಲ ಅನ್ನ ಬೆಳೆಯಕ್ಕಾಗಲ್ಲ. ಬೆಳೆಯಕ್ಕಾಗೋದಿಲ್ಲ. ಕಷ್ಟ ಇದೆ. ರೈತರ ಮಕ್ಕಳಿಂದನೇ ಎಲ್ಲ ಉದ್ಧಾರ ಆಗ್ಬೇಕಾದ್ರೆ ಸುಮ್ನೆ ಏನೋ ಆ ಬೂಟಾಟಿಕೆ ನಾವ್ ಇಂಜಿನಿಯರ್ ಡಾಕ್ಟರ್ ಅದೆಲ್ಲ ನೆಪ ಮಾತ್ರ ಅಷ್ಟೇ. ಯಾರಿಗೂ ಈಗ ಹತ್ತಾರು ನಾನಾ ಕಾಯಿಲೆಗಳು ಬರ್ತವೆ. ರೈತರುಗಳಿಗೆ ಫುಲ್ ಕಮ್ಮಿ. ಏನ್ ಕೇಳಿ, ಅವರು ಮಾಡುವಂತ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ, ದೈಹಿಕ ಶ್ರಮವನ್ನ ಪಡ್ತಾರೆ. ಹಾಗಾಗಿ ಅವ್ರಿಗೆ ಯಾವುದೇ ಕಾಯಿಲೆ ರುಜಿನಗಳು ಕಮ್ಮಿ ಇರುತ್ತೆ. ಮತ್ತೆ ಉತ್ತಮವಾದಂತ ಫುಡ್ ತಿನ್ಬೋದು. ಡಾಕ್ಟರ್ ಇಂಜಿನಿಯರ್ ಬೆಂಗಳೂರಲ್ಲಿ ಅಂತ ರುತ್ತಾರೆ. ಅವ್ರಿಗೆ 40 ವರ್ಷಕ್ಕೆ 30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತದೆ. ಇನ್ನೊಂದು ಕಾಯಿಲೆಗಳು ಶುಗರ್ BP ಈಗೆಲ್ಲ ನೋಡ್ತಾ ಇದ್ರಲ್ಲ ಆಲ್ರೆಡಿ. ಆ ತರದ ಕಾಯಿಲೆಗಳು ಇಲ್ಲ ಅಂದ್ರೆ ಈಗ ಮುಂದಕ್ಕೆ ಇನ್ನೊಂದ್ ಸ್ವಲ್ಪ ವರ್ಷ ಹೋಗ್ಲಿ ಸರ್, ರೈತರನ್ನೇ ಹುಡುಕ ಬರ್ತಾರೆ ಹೆಣ್ ಕೊಡಕ್ಕೆ. ಕೇಳಿ, ಅಷ್ಟು ಜನಗಳಿಗೆ ಆಳೆ ಗೊತ್ತಾಗ್ತಾ ಇದೆ. ಹಣ ಇರೋರ ಹತ್ರ ರೋಗ ಜಾಸ್ತಿ. ಹೌದು. ಚಿನ್ನ ಎಷ್ಟು ಇದ್ರೆ ತಿನ್ನಕ್ಕಲ್ಲ, ಅನ್ನನೇ ಅನ್ನನೇ ತಿನ್ಬೇಕು. ಹಾಗಾಗಿ ಅದಕ್ಕೆ ಒಳ್ಳೆ ಸಲಹೆಯನ್ನ ಕೊಡ್ತಾ ಇದ್ದೀರಿ. ಮತ್ತೆ ನಮ್ಮ ಒಂದು ಏನು ತಾಲೂಕಿನ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯಾಗಿ ತಾಮ ಅನುಭವವನ್ನ ಹಂಚ್ಕೋತಾ ಇದ್ರು. ಮತ್ತೆ ನಮ್ಮ GNC ಚಿಕನ್ ಅಂತ ಇದೆ. ಮತ್ತೆ ನಮ್ಮ GNC ಚಿಕನ್ಗೆ ಅವಾಗ ಮೊಟ್ಟೆಗಳನ್ನ ಕೊಡ್ತಾ ಇರ್ತೀರಿ, ಚಿಕನ್ ಕೊಡ್ತಾ ಇರ್ತೀರಿ. ಮತ್ತೆ ನಾವು ಒಂದು ರೈತರಿಗೆ ಒಂದು ಮಾರ್ಕೆಟ್ ದೊರಕಿಸಿಕೊಡೋ ಉದ್ದೇಶನ GT ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ GNC ನಾಟಿ ಬ್ರ್ಯಾಂಡ್ ಮಾಡೋ ನಿಟ್ಟಿನಲ್ಲಿ ಇದ್ವಿ. ನೀವು ನಮ್ಮ GNC ಚಿಕನ್ ಬಗ್ಗೆ ಏನ್ ಹೇಳ್ತೀರಿ? ಸರ್, ತುಂಬಾ ಅದ್ಭುತವಾಗಿ ನಾವು ನಿಮ್ ನೋಡ್ತಾ ಇದೀವಿ. ನಿಮ್ಮ ತುಂಬಾ ಹತ್ರದಿಂದ ನಮ್ಮ ಪಕ್ಕದೂರವರು, ಅದು ಅಲ್ಲದೆ ನಮ್ಗೆ ಸ್ನೇಹಿತರು, ನಮ್ ಗುರುಗಳಾಗಿ ನೀವು ಸುಮಾರು ವರ್ಷದಿಂದ ನಾನು ನಿಮ್ಮ ಒಡನಾಡ್ತಲ್ಲಿ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿ. ಏಕೆಂದ್ರೆ ಈಗ ಪ್ರತಿಯೊಬ್ಬರಿಗೆ ನಾಟಿ ಮೊಟ್ಟೆ ಅಂದ್ರೆ ಎಷ್ಟು ಯೂಸ್ಫುಲ್ ಅಂದ್ರೆ, ಏನಾರ ಒಂದು ಕೈ ಮುರಿತು ಕಾಲ್ ಮುರಿತು ಅದು ಇದು ಪ್ರತಿಯೊಬ್ರು ಬೇಕೇ ಬೇಕು. ಈಗ ಮೆಡಿಸಿನ್ ಮೊಟ್ಟೆ ಎಲ್ಲ ಯಾರು ಯೂಸ್ ಮಾಡಲ್ಲ ಬಿಡಿ. ಈಗ ನಾವು ಹಣ ಇಲ್ದಿರೋ ನಾವೇ ಅದನ್ನ ತಿನ್ನೋದು. ಅದನ್ನ ಬಿಟ್ರೆ ಈ ದುಡ್ಡಿರೋಲ್ಲ ಏನ್ ಮಾಡ್ತಾರೆ, ನಾಟಿ ಮೊಟ್ಟೆ ನಾಟಿ ಕೋಳಿನೇ ಹುಡುಕ್ತಾರೆ. ಆದ್ರೆ ಅದನ್ನ ನಾವ್ ಯಾವ ರೀತಿ ಡೆವಲಪ್ ಮಾಡ್ಬೇಕು, ನಾವ್ ಯಾವ ರೀತಿ ರೈತರುಗಳು ಎಲ್ಲ ಒಗ್ಗೂಡಿ ಅದನ್ನ ಯಾವ ತರ ಬೆಳೆದು ಯಾವ ತರ ಮಾರ್ಕೆಟಿಂಗ್ ಮಾಡ್ಬೇಕು ನಮ್ ರೈತರ ಜ್ಞಾನ ಇಲ್ಲ. ಅದನ್ನ ನೀವು ವೃದ್ಧಿಸ್ತಾ ಇದೀರಿ ರೈತರಿಗೆ. ಅದು ತುಂಬಾ ಅನುಕೂಲ ಆಗ್ತಾ ಇದೆ. ಮುಂದಕ್ಕೆ ಇನ್ನು ಸಂಘಗಳು ಇದೇ ತರ ನಾವು ರೈತ ಉತ್ಪಾದಕ ಕಂಪನಿ ಸ್ಟಾರ್ಟ್ ಮಾಡೋಣ ಸರ್. ನೀವು ಹೇಳಿದ ಮಟ್ಟಿಗೆ ನಾವು ಎಲ್ಲಾ ರೈತರುಗಳು ಸೇರಿ ರೈತ ಉತ್ಪಾದಕರು ನಾಟಿ ಕೋಳಿ ಉತ್ಪಾದಕ ಕಂಪನಿನೇ ಮಾಡಿ ಮುಂದಕ್ಕೆ ಹೋಗೋಣ. ನಾವು ಇಲ್ಲಿ ಏನು ಅಂತಂತಂದ್ರೆ ಯಾರು ಮಾರ್ಕೆಟ್ ಮಾಡಲ್ಲ, ಕೃಷಿಯಲ್ಲಿ ಆದಾಯ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ನೋಡಿ, ಭತ್ತ ಬೆಳೆಯೋನ್ ರೈತ, ಬೆಳೆಯೋ ರೈತಂಗ್ ಆದಾಯ ಸಿಗ್ತದೆ. ಅಕ್ಕಿ ಮಾರೋ ವ್ಯಾಪಾರಿಗೆ ಹೆಂಗ್ ಆದಾಯ ಸಿಗ್ತದೆ ಅಲ್ವಾ? ಕಬ್ಬು ಬೆಳೆಯೋನ್ ರೈತ ಲಾಸ್ ಅಲ್ಲಿ ಇದ್ದಾನೆ, ಸಕ್ಕರೆ ಮಾರೋನು ಶ್ರೀಮಂತ ಆಗವನೆ, ಗೋಧಿ ಬೆಳೆಯೋನ್ ರೈತ ಗೋಧಿ ಹಿಟ್ಟು ಮಾರೋನ್ ಶ್ರೀಮಂತ ಆಗ್ತಾವನೆ, ರೇಷ್ಮೆ ಬೆಳೆಯೋನ್ ರೈತ ರೇಷ್ಮೆ ಸೀರೆ ಮಾರೋನು ಶ್ರೀಮಂತ. ಅಂದ್ರೆ ಕೃಷಿಯಲ್ಲಿ ಆದಾಯ ಅದೇ, ಆದ್ರೆ ಮೌಲ್ಯವರ್ಧನೆ, ನನ್ನ ಬೆಲೆ ಎಂಬತಕ್ಕಂಥದ್ದನ್ನ ನಾವು ಯಾವಾಗ ಮಾಡೋದಿಲ್ವೋ ಅಲ್ಲಿ ನಮ್ಗೆ ಆದಾಯ ಇಲ್ಲ. ಕೃಷಿಯಲ್ಲಿ ಆದಾಯ ಇದೆ, ಮಾರ್ಕೆಟ್ ಮಾಡೋರು ಅದು ಆದಾಯವನ್ನ ಹೊಂದಿದ್ದಾರೆ. ಹಾಗಾಗಿ ನೀವ್ ಹೇಳುವಾಗೆ ನಾವೇ ಒಂದು ಸಂಸ್ಥೆಯನ್ನ ಮಾಡ್ಕೊಂಡು, ಕೃಷಿ ಸಂಸ್ಥೆಯನ್ನ ಮಾಡ್ಕೊಂಡು ಏನು ನಾವು ಉತ್ಪನ್ನ ಮಾಡ್ತೀವಿ. ಈಗ ನಾಟಿ ಕೋಳಿ ಉತ್ಪಾದಕ ಕಂಪ್ನಿ, ರಾಗಿ ಉತ್ಪಾದಕ ಕಂಪ್ನಿ, ಈ ತರದಲ್ಲಿ ನಾವು ರೈತರೆಲ್ಲ ಒಗ್ಗೂಡಿ ಒಂದು ಕಂಪ್ನಿ ಮಾಡ್ಕೊಂಡು ನಾವೇ ನನ್ನ ಬೆಳೆಗೆ ಬೆಲೆಯನ್ನ ಕಟ್ಟಿ ಮುಂದೆ ಹೋಗೋದ್ರಿಂದ ನಿಜಕ್ಕೂ ಕೂಡ ಆದಾಯ ನಮ್ಗೆ ಸಿಗುತ್ತೆ ಅಲ್ವಾ? ಹೌದೌದು. ಏನ್ ಹೇಳ್ತೀರಿ? ತುಂಬಾ ಅನುಕೂಲ ಆಗುತ್ತೆ ರೈತರುಗಳಿಗೆ ಸರ್. ಏನು ಅಂದ್ರೆ ಈ ರೈತರು ಈಗ ಏನ್ ಕಾನ್ಸೆಪ್ಟ್ ಅಂದ್ರೆ, ಅವ್ರು ಯಾರೋ ಮಾಡ್ತಾರೆ, ಅವ್ರೇನ್ ಅದು ಬಿಟ್ಟು ಬಿಡ್ಬೇಕು, ನೆಗ್ಲಿಜೆನ್ಸಿ ಬಿಡ್ಬೇಕು. ಮಾಡ್ತಾ ಇದಾರ, ನಾವು ರೈತರು ನಾವು ಮಾಡ್ತೀವಿ, ನಾವು ಕೈ ಜೋಡ್ಸೋಣ ಅವ್ರ ಜೊತೆಗೆ ಅಂತ ಮನೋಭಾವ ಎಲ್ಲಾ ರೈತರಲ್ಲೂ ಬಂದ್ರೆ ಎಲ್ರೂ ಮುಂದೆ ಬರ್ಬೋದು. ರೈತರು ಇನ್ನು ಉನ್ನತ ಮಟ್ಟಕ್ಕೆ ಬೆಳೆಯಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ತುಂಬಾ ನಿಮ್ಮ ಕೃಷಿ ಅನುಭವ ಇದೆ. ಮತ್ತೆ ನಿಮ್ಮ ಈ ಒಂದು ಏನ್ ತೋಟಗಾರಿಕೆ ಚೆನ್ನಾಗಿ ಮಾಡಿದ್ರಿ. ನಾಟಿ ಕೋಳಿಗಳನ್ನ ಎಷ್ಟು ಬಿಡ್ತೀರಿ? ಒಂದ 100 ಬಿಡೋಣ ಅಂತ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಫೆನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ನಾಟಿ ಕೋಳಿಗಳನ್ನ ಇಲ್ಲಿ ಬಿಡೋದಕ್ಕೆ ರಂಜಿತ್ ಅವರು ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ನೋಡಿ ಸ್ನೇಹಿತರೆ, ನಮ್ಮ ಮದ್ದೂರು ತಾಲೂಕು ತಗ್ಗಳ್ಳಿ ಅಂತಕ್ಕಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಮ್ಮ ರಂಜಿತ್ ಅಂತಕ್ಕಂಥವ್ರು ಯುವಕರಿಗೆಲ್ಲ ಮಾದರಿಯಾಗಿರ್ತಕ್ಕಂಥ ಯುವ ರೈತರು ಹಲವಾರು ಪ್ರಶಸ್ತಿಗಳನ್ನ ಹುಡ್ಕೊ ಬಂದಿರೋ. ಆ ಪ್ರಶಸ್ತಿ ತಕ್ಕನಾಗೆ ಅವರ ಒಂದು ಕೃಷಿ ಕಾರ್ಯ ಇದೆ. ಯಾಕೆ ಅಂತಂದ್ರೆ ಸಮಸ್ಯೆ ಅಲ್ಲ, ಅವ್ರು ಅಷ್ಟೇ ಶ್ರಮಜೀವಿ ಕೂಡ ಆಗಿದ್ದಾರೆ, ಮತ್ತೆ ಶ್ರಮ ಪಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಟ್ರಿಬಲ್ ಡಿಗ್ರಿ ಮಾಡ್ಕೊಂಡು ನಾವೇನಪ್ಪ ವ್ಯವಸಾಯ ಮಾಡೋದು ಅಂತಿದ್ವಿ. ಬಟ್ ಇಂಥವ್ರೆಲ್ಲ ನಮ್ಗೆ ಪ್ರೇರಣೆ ಆಗ್ತವೆ. ಯಾಕೆ ಅಂತಂತಂದ್ರೆ ನಾವು ವ್ಯವಸಾಯವನ್ನ ನಾವೇನಾದ್ರು ಕಡೆಗಣಿಸಿದ್ರೆ ಮುಂದೊಂದಿನ ನಾವು ವ್ಯವಸಾಯ ಅನ್ನ ತಿನ್ನೋದಿಕ್ಕೆ ನಾವು ಬೆಳಿಲಿಕ್ಕೆ, ಅವ್ರು ಹೇಳಿದಾಗ ಫ್ಯಾಕ್ಟ್ರಿಲಿ ಉತ್ಪನ್ನ ಮಾಡಕ್ ಆಗೋದಿಲ್ಲ.
ಏನು ರೈತ ಇದಾನೋ ಉತ್ತಿ ಬೆಳಿಲೇಬೇಕು. ಹಾಗಾಗಿ ನಾವು ಏನಿದ್ರು ವ್ಯವಸಾಯಕ್ಕೆ ಆದ್ಯತೆ ಕೊಡ್ಲಿಲ್ಲ ಅಂತಂದ್ರೆ ಮುಂದೊಂದ್ ದಿನ ಹಾಹಾಕಾರ ಉಂಟಾಗ್ತದೆ. ಹಾಗಾಗಿ ಎಲ್ಲ ಯುವಕರು ಮತ್ತೆ ಎಲ್ಲ ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಯುವ ರೈತರಾಗ್ಬೋದು, ಯುವಕರಾಗ್ಬೋದು, ಸ್ನೇಹಿತರು ವ್ಯವಸಾಯಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನ ಕೊಡಿ. ಮತ್ತೆ ಏನ್ ನಮ್ಮ ಚಾನಲ್ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ. ಯಾಕೆಂದ್ರೆ ನಾವು ಸಂಪೂರ್ಣವಾಗಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ನಾವು ಎಲ್ಲೆಲ್ಲಿ ರೈತರು ವ್ಯವಸಾಯವನ್ನು ಹೇಗೆ ಮಾಡ್ತಾ ಇದಾರೆ ಅಂತಕ್ಕಂಥದ್ದನ್ನ ವಿಡಿಯೋ ಮಾಡಾಕ್ತಾ ಇರ್ತೀವಿ. ಯಾವುದೇ ನಾವು ಹಣವನ್ನ ಪಡೆಯೋದಿಲ್ಲ, ಮತ್ತೆ ಯಾವುದೇ ನಾವು ಉಚಿತವಾಗಿ ಮಾಡ್ಕೊಡ್ತಾ ಇರ್ತೀವಿ ಮಾರ್ಕೆಟ್ ನ. ಹಾಗಾಗಿ ನಿಮ್ಮ ಒಂದು ಲೈಕ್, ಒಂದು ಕಾಮೆಂಟ್, ಒಂದು ಸಬ್ಸ್ಕ್ರೈಬ್ ನಮ್ಮ ಒಂದು ಚಾನಲ್ಗೆ ಪೂರಕವಾಗಿರ್ತದೆ. ಹಾಗಾಗಿ ನೀವು ಹೆಚ್ಚಿನ ಮಾಹಿತಿಗೆ ಈ ಒಂದು ರೈತರ ಒಂದು ಶ್ರಮಕ್ಕೆ ನೀವು ಬೆಲೆಯನ್ನ ಕೊಡೋದಾದ್ರೆ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ರೈತರನ್ನು ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ, ಈ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಮಯವನ್ನ ಕೊಟ್ಟಂತ ರಂಜಿತ್ ಅವರಿಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಅಲ್ಲೇ